ಕಂಡ್ಬಿಟ್ಟು ಎದುರಿಸ್ತವಳೆ. ಸುಮ್ಮನೆ ಇರೇ ಆ ಥರ ಎಲ್ಲ ಮಾಡಿಲ್ಲ. ಸುಮ್ಮನೆ ನಮ್ಮ ಕಾಲೇಜವರೆಲ್ಲ ನೋಡ್ತಾರೆ. ಹಾಕ್ಬೇಡ ಮತ್ತು ಮಾಡ್ಬಿಡಿ. So elegant, just looking like a wow. ಅಮ್ಮ ನೀನು ಅಡುಗೆ ಮಾಡಿಗೆ ಮುಂಚೆ ಹೊಡಿತಿದ್ದ ಸರಿ ಕೊಡ್ತಿದ್ದಲ್ಲ ತಿಕ್ ತಿಕ್ ಅಂದಮೇಲೆ ಇಂಥ ತಂಗಿ ಯಾಕೋ ಬೇಡ. ಆ ತಾಯ್ತಾನೆಲ್ಲ ಕಟ್ಟಿಸ್ಬಿಟ್ಟು ಆಮೇಲೆ ಹೋಗ್ಸಿದ್ದು ಇನ್ನೂ ಹೋಗಿಲ್ಲ. ಅವಾಗ ಎದ್ಬಿಟ್ಟು ಮಾತಾಡ್ತಿರ್ತಾಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಸೊ ಫಸ್ಟ್ಲಿ ಯಾರು ನನ್ನ ವೀಡಿಯೋಸ್ನ ಹೊಸಬ್ರು ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಇವತ್ತು ನಾನು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಮ್ಮ ಅಮ್ಮ ಮನೆಯಲ್ಲಿದ್ದೀನಿ. ನಾನು ನೆನ್ನೆ ನೈಟೇ ಬಂದೆ. ಸೊ ಬಿಕಾಸ್ ಇವ್ರು ಮನೆ ಖಾಲಿ ಮಾಡ್ತಿದ್ದಾರೆ, ಸ್ವಲ್ಪ ಐಟಮ್ಸ್ ಎಲ್ಲ ನೋಡೋಣ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಹಿಂದೆಗಡೆ ಎಲ್ಲ ಮೆಸ್ಸಿ ಇದೆ, ಬಟ್ಟೆ ಒಣ ಹಾಕಿದ್ದಾರೆ. ಆ್ಯಂಡ್ ಒಳಗಡೆ ಏನಕ್ಕೆ ಹಾಕಿದ್ದಾರೆ ಅಂದರೆ ಆಚೆ ಫುಲ್ ಮಳೆ, ಬೆಂಗಳೂರಲ್ಲಿ ಫುಲ್ ಮಳೆ, ಅದರಲ್ಲೂ ನಮ್ಮ ಏರಿಯಾದಲ್ಲಿ ಇನ್ನೂ ಮಳೆ. ಸೊ ಅದಕ್ಕೋಸ್ಕರ ಒಳಗಡೆನೇ ಹಾಕಿದ್ದಾರೆ ಇವತ್ತು ಹೋಗೋದ್ಬಿಟ್ಟು. ಸೊ ಎಲ್ಲರೂ ಮನೇಲೇ ಇದ್ವಿ, ಹಾಗೆ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಅಮ್ಮ ಉಚ್ಚಿ ಥರ ಐತೆ, ನೀನು ಗೊಜ್ಜಿಗೆ ಥರ ಐತೆ. ನನ್ನ ಇಷ್ಟ. ಹೂ ಆರ್ ಯು? ಫಸ್ಟು ಪಲ್ಸ್ ಪಲ್ಯ ಹಾಕಿಸ್ಕೊ, ನಿನ್ನ ಮಗಳಿಗೂ ಹಾಕಿಸ್ಬಿಡು. ಅವಳು ಹುಚ್ಚಿ ಥರ ಆಡ್ತಾಳೆ. ಹ್ಯಾಂಡಿಕ್ಯಾಪ್ಟ್ ಹಂಗೆಲ್ಲ ಅನ್ಬೇಡ. ಅವಾಗಲೇ ಮಾಡ್ತಿದ್ದಲ್ಲ, ಹಂಗೆ ಮಾಡಿ ತಿಂತಿರ್ಲಲ್ಲ. ಚೆನ್ನಾಗಿತ್ತು ಮಾಡಿ. ಮಾತೆ ಕೇಳಲ್ಲ. ಚೆನ್ನಾಗಿಲ್ಲ ಬಿಡು. ಆಗ್ಲೇ ಕೊಟ್ಟಲ್ಲ ಸರಿಯಾಗಿ ಎರಡು, ಅದಕ್ಕೆ ಅವ ನನ್ಗೆ ಹಾಕ್ತಾನೆ. ನೀವು ಕಕ್ಕ ಬರಲ್ಲ, ಆಮೇಲೆ ಒಳಗೆ ನಾಷ್ಟ ಆಗಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ಹೆಂಗಿದೆ ಗೈಸ್ ಮೆಹಂದಿ. ಇದು ನಂದು ಬ್ಯಾಂಗಲ್, ಇದು ನಂದು ಬ್ಯಾಂಗಲ್. ನಿನ್ ತೋರ್ಸು, ನಾನೇ ಹಾಕಿದ್ದು. ಇಬ್ರಿಗೂ ಹೋಯ್ತೈತಿ, ಇವಾಗ ವಾಶ್ ಮಾಡಬೇಕು. ನಮ್ಮಪ್ಪನೂ ಬಂದಿದ್ದಾರೆ, ನಮ್ಮಮ್ಮ ಈಗ ಎಣ್ಣೆ ಹಾಕ್ತಿದ್ದಾರೆ. ಇಲ್ಲ ನನ್ನ ತಂಗಿ ಹಳ್ಳೆಣ್ಣೆನ ಬಿಸಿ ಮಾಡ್ಕೊಬಿಟ್ಟು ನಮ್ಮಮ್ಮಗೆ ಹಿಂಸೆ ಕೊಡ್ತಾಳೆ, ಹಾಕು ಹಾಕು ಅಂತ. ನಮ್ಮಮ್ಮ ಪಾಪ ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡಿ ಸುಸ್ತಾಗಿ ಕೂತ್ಕೊಬಿಟ್ಟಾರೆ. ಅಮ್ಮ ನೀನು ಅಡುಗೆ ಮಾಡಿಗೆ ಮುಂಚೆ ಹೊಡಿತಿದ್ದ ಸರಿಯಾಗಿ ಕೊಡ್ತಿದ್ದಲ್ಲ ತಿಕ್ ತಿಕ್ ಅಂದಮೇಲೆ. ಏಯ್ ನಮ್ಮನೆ ನೀನು ಹಚ್ಚಾಗು. ಗೈಸ್ ನಮ್ಮಮ್ಮ ಹೇಳ್ತಿದ್ರು ಇವಳನ್ನ ಅಲ್ಲಿ ತಿಪ್ಪೆಲ್ಲ ಎತ್ಕೊಬಂದಿದ್ದು ಅಂತ. ಈ ಹುಡುಗಿ ನಮ್ಮನೆಗೆ ಬಂದು ನನ್ನೇ ಆಚೆ ಹೋಗು ಅನ್ನುತ್ತೆ. ಸುಮ್ಮನಿದ್ರೆ ಸರಿ ಅಂದರೆ ನಿನ್ನ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಬಿಚ್ಚಿಟ್ಬಿಡ್ತೀನಿ. ತಿಂತಿದ್ದಲ್ಲ ಯಾತ್ಕೊಂಡು ಅಳ್ತೀನಿ. ಸುಮ್ಮನೆ ಇರೇ ಆ ಥರ ಎಲ್ಲ ಮಾಡಿಲ್ಲ. ಸುಮ್ಮನೆ ನಮ್ಮ ಕಾಲೇಜವರೆಲ್ಲ ನೋಡ್ತಾರೆ. ಇವ್ರು ಕಾಲೇಜವ್ರು ಯಾರು ನೋಡ್ತಾ ಇದ್ದೀರಾ?
ಇವಳು ಚಿಕ್ಕವಳು ಇರ್ಬೇಕಾದ್ರೆ ಯೋತ್ಕೊಂಡು ತಿನ್ಕೊಂಬಿಟ್ಟಿದ್ಲು ಒಂದ್ಸಲ. ಫ್ರೆಂಡ್ಸ್ ಆ ಥರ ಎಲ್ಲ ಮಾಡಿ. ಅಮ್ಮ ನೀನು ಹೇಳಮ್ಮ, ನೀನೇ ತಾನೇ ಹೇಳಿದ್ದು. ಅಮ್ಮ ಇಲ್ಲ ತಾನೆ. ನೋಡು ಎದುರಿಸ್ತಾಳೆ, ಕಂಡ್ಬಿಟ್ಟು ಎದುರಿಸ್ತಾಳೆ. ಕಟಿಂಗ್ ಎಡಿಟರ್ ನಾನೇ. ಛೀ ಸಣ್ಣ ಏನು ಎಡಿಟ್ ಮಾಡಾಕ್ಲ ಜಾಸ್ತಿ ಬಿಟ್ಟಿದೆ ಕ್ಯೂಚದು. ಹಾಕು ನನ್ನ ಎಲ್ಲ ಹೋಗ್ಬೇಕು. ಇವಾಗ ಅವಳ್ದು ಬಿಚ್ಚಿಟ್ಬಿಟ್ಟಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟವಳೆ. ಫ್ರಿಜ್ಜು ನಮ್ಮ ಮನೇಲಿ ಐತೆ, ನಿಮ್ಮ ಮನೇಲಿ ಇಲ್ವಾ? ಸ್ಟೋರ್ ಮಾಡ್ಕೊಂಡು ಹಚ್ಕೊಳ್ಳೋದು. ನಿಂಗೆ ತಿರೋಗಿ ಸಲ್ಲಾರ ಮಾಡ್ಕೊತಿದ್ದೆ. ನೀನು ತಿಂದಲ್ಲ. ಯಮ್ಮಿ ಯಮ್ಮಿ ಅನ್ಕೊಂಡು ನನ್ನ ಹತ್ರ ಪ್ರೂಫ್ ಐತೆ. ಯಮ್ಮಿ ಯಮ್ಮಿ ಅನ್ಕೊಂಡು ತಿಂದಿದ್ಯಲ್ಲ. ನಿನಗೆ ಬೇರೆ ಮಾಡಿದ್ದು ನಮಗೆ ಬೇರೆ ಮಾಡಿದ್ದು. ಅಯ್ಯೋ ನನ್ನ ಜೊತೆ ನನಗೆ ಒಂದೇ 2 ಸ್ಪೂನ 1 ಸ್ಪೂನ ಕೊಟ್ಬಿಟ್ಟು ಮಿಕ್ಕಿದೆಲ್ಲ ದನ ಥರ ಗಡತ್ತಂಗೆ ಮುಂಗೋಳೆ. ನಾನು ಮಾಡಿದೆ, ನಾನು ತಿಂದೆ. ನಿನಗೇನು ನೀನು ಖರ್ಚು ಮಾಡ್ಕೊಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ. ಸೊ ಗೈಸ್, ಇವರು ಮನೆ ಖಾಲಿ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಮನೆಯೆಲ್ಲ ಫುಲ್ ಕ್ಲೀನು. ಮೀಶೋದಲ್ಲಿ ಒಂದಷ್ಟು ಪ್ರಾಡಕ್ಟ್ ಬೇರೆ ತರಿಸೋಳೆ. ಏನೇನು ತರಿಸ್ದೆ? ಏನೇನು ಬುಕ್ ಮಾಡಿದ್ಯಾ? ಪಾಟ್ ಒಂದೇ ಬುಕ್ ಮಾಡಿರೋದು, ಪಾಟ್ ಒಂದೇ ಬಂದಿರೋದಂತೆ. ಏನೇನೋ ಬುಕ್ ಮಾಡಿದ್ದೀನಿ. ತಂಗಿರೆಲ್ಲ ಹಿಂಗೇನೆ. ನೀನು ಯಾವಾಗ ತೋಚ್ಕೊಂಡು ಹೋಗೋಣ ಅಂತ ಕಾಯ್ತಿದ್ದಿ? ಏನು ಬುಕ್ ಮಾಡಿ? ನಾನು 2 ಪಾಟ್ ಎತ್ಕೊಂಡೋಗಿದ್ದೆ ಇಲ್ಲಿಂದ, ಅದಕ್ಕೋಸ್ಕರ ಅಮೌಂಟ್ ಇಸ್ಕೊಬಿಟ್ಲು. ಅಂತ ಜಿಪ್ನಿ ಇವ್ರ ಅಪ್ಪ ಏನಾದ್ರು ತಂತಾನೆ. ಏಯ್ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಕಣ. ಏಯ್ ನಾವು ತರೋದು ನೆಕ್ಸ್ಟ್ ನಾನೇನೇ ಹಾಕೋಸ್ಕೋಬೇಕು. ತುಂಬ ಅಂತಲ್ಲ, ಇದು ನರಗಳು ಸೊ ಗೈಸ್, ನಾನು ಒಂದಷ್ಟು ಬುಕ್ ಮಾಡಿದೆ ಮೀಶೋದಲ್ಲಿ, ತೋರಿಸ್ತೀನಿ. ತಗೋಬರೋದು ಬಿಡು ಅಂತ ಎತ್ಕೊಳ್ಳೋದು. ಆದರೆ ನನಗೆ ಡೇಪಿ ಎತ್ಕೊಂಡೈತಿ ಅಂತ ನನ್ನ ಕಾಗೆ ಕೂರಿಸೋದು. ನೋಡಿ ಎಂತ ಚಪ್ರಿ ಲ್ಯಾಂಗ್ವೇಜ್. ಚೋದಿ ಅಂತೆ, ಚೋರಿ ಅಂತೆ. ಏಯ್ ಕೊಡೆ ಲೈ. ಅಮೌಂಟ್ ಹಾಕಿಸ್ಕೊಂಡಿದ್ದೆ ಯಾಕೆ? ಎಂತ ಜನ್ಮ ಇದೆ. ಕಲಾವತಿ ಎಂತ ಮಗಳಿಗೆ ಜನ್ಮ ಕೊಟ್ಬಿಟ್ಟೆ, ಎಂತ ಮಗಳಿಗೆ. ಇವೆರಡೂ ಮೀಶೋದಲ್ಲಿ ಬುಕ್ ಮಾಡಿದೆ, ಕಾಂಬೋದಲ್ಲಿ. ಒಂದು 105 ರೂಪೀಸ್ ಏನೋ ಆಯಿತು ಅಷ್ಟೇ. ಓಪನ್ ಮಾಡಿದ್ದು ನೋಡಿ ಗೈಸ್, ಈ ಥರ ಇದೆ. ಏನಮ್ಮ ಇದು? ಸಾಂಬ್ರಾಣಿ ಹಾಕೋದು ಇಡೋದು. ಈ ಥರದ್ದು 2 ಬುಕ್ ಮಾಡಿದ್ದೆ. ಆ್ಯಂಡ್ ಫೋಟೋ ಫ್ರೇಮ್ ಅಂಟ್ಸೋಕ್ಕೆ ಮೊಳೆ ಹೊಡಿಯೋದು ಬೇಡ ಅಂತ ಅಂದ್ಬಿಟ್ಟು ಈ ಥರದ್ದು ಬುಕ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಥರದ್ದು ಲಾಸ್ಟ್ ಟೈಮ್ ಬುಕ್ ಮಾಡಿದ್ದೆ, ಚೆನ್ನಾಗಿದ್ದಿಲ್ಲ. ಸೊ ಅದಕ್ಕೋಸ್ಕರ ಈ ಥರದ್ದು ಬುಕ್ ಮಾಡಿದ್ದೀನಿ, ತೋರಿಸ್ತೀನಿ. ನಿಮ್ಮ ಮನೇಲಿ ಯಾವ ಫ್ರೇಮ್ ಎಷ್ಟೊಂದು ಐತೆ ನೋಡಿ. ಈ ಥರದ್ದು ಮಾಡಿದ್ದೆ ಲಾಸ್ಟ್ ಟೈಮ್ ಹತ್ರ ಗುಂಡು ಥರ ಮಾಡಿದ್ದೆ, ಚೆನ್ನಾಗಿದ್ದಿಲ್ಲ. ಸೊ ಅದಕ್ಕೆ ಈ ಥರ ಮಾಡಿದ್ದೀನಿ. ಸೊ ದಟ್ ಮನೇಲಿ ಮೊಳೆ ಹೊಡೆಯೋದು ಬೇಡ, ಈ ಥರದ್ದು ಹಾಕೋಣ. ಆ್ಯಂಡ್ ಹೋಗೋ ಟೈಮಲ್ಲಿ ರಿಮೂವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಆ ಫ್ರೇಮ್ಸ್ನೆಲ್ಲೂ ಇದೇ ಥರದ್ದಲ್ಲಿ ಬುಕ್ ಮಾಡಿ ಹಾಕಿದ್ದು. ನಾನು ಅದೆಲ್ಲ ಯಾರ್ದು ಫ್ರೇಮು? ನಾನೇ ತರಿಸಿದೆ. ಬಟ್ ನನ್ನ ಫ್ರೇಮ್ನಲ್ಲಿ ಹೆಂಗೆ ಗೊತ್ತಾಗೈತೆ, ಮದುವೆ ಆದ್ಮೇಲೆ ನನ್ನ ಫ್ರೇಮೇ ಕಾಣಿಸ್ಲಿಲ್ಲ. ಯಾಕೆ ಅಂದರೆ ಅಟ್ಟದ ಮೇಲೆ ಹಾಕ್ಬಿಟ್ಟವ್ರೆ. ಈ ಮೇಡಮ್ ಫ್ರೇಮ್ ಇರೋದೇ ಒಂದು ಗೈಸ್, ಬಿಲ್ಡಪ್ ಮಾತ್ರ 2 ಫ್ರೇಮ್. ನನ್ನ ಫ್ರೇಮ್ ಇಂದ 3 ಫ್ರೇಮ್ ಹಂಗೆ ಇಟ್ಟಿದ್ದೀನಿ. ನಾನು ಹೊಸ ಮನೆಗೆ ಹೋದ್ಮೇಲೆ ಆ್ಯಕ್ಚುಲಿ ಇದೆಲ್ಲ ಅವಳು ಬರ್ತ್ಡೇ ಗಿಫ್ಟು. ನಮ್ಮ ಅಮ್ಮದು ಮಾತ್ರ ಅವಳು ಮಾಡಿಸಿರೋದು, ಇನ್ನೆಲ್ಲ ಗಿಫ್ಟ್. ನಮಗೆ ಯಾರು ಗಿಫ್ಟ್ ಕೊಡ್ತಾರೆ ಗೈಸ್? ನಾವು ಸಿಂಗಲ್. ನಾನು 1000 ಸಲ ಹಾಗೆ ಗೈಸ್, ನಿಜ ಹೇಳಿದಾಗ ಜನಕ್ಕೆ ಊಟ ಬಿಡುತ್ತೆ. ಸೊ ಇದನ್ನು ತರಿಸಿದ್ದೀನಿ. ಇದು ಬಿಟ್ಟರೆ ಇದು ಓಪನ್ ಮಾಡೆ. ಸೊ ಇದು ವಾಲ್ ಸ್ಟಿಕ್ಕರ್ ತರಿಸ್ದೆ. ಯಾವ ಥರ ಈ ಥರ ಗೋರಿ ಮೇಲೆ ಡೆಕೋರೇಷನ್ ಮಾಡಲಿಕ್ಕೆ ಇಗ್ನೋರ್ ಮಾಡಿ. ಅಲ್ಲ, ಗೋರಿ ಮೇಲೆ ಡೆಕೋರೇಷನ್ ಚೆನ್ನಾಗಿರುತ್ತಲ್ಲ, ದಟ್ ಮೀನ್ಸ್ ಅದನ್ನು ಬುಕ್ ಮಾಡ್ತೀವಿ. ಈಗಲೇ ಬುಕ್ ಮಾಡಿಬಿಟ್ಟಿದ್ದಾಳೆ, ನಾಳೆ ಹೋಗ್ಬಿಡ್ತಾಳೆ. ಇಲ್ಲ, ಆ್ಯಕ್ಚುಲಿ ದೇವ್ರ ಮನೆಗೆ ಅಂತ ಮಾಡಿದ್ವಿ. ನೋಡ್ತೀವಿ, ದೇವ್ರ ಮನೆಗೆ ಅಂಟಿಸ್ತೀನಿ. ಅಂತಂದ್ರೆ ನನ್ನ ಮಿರರ್ ಹಿಂದೆಗಡೆ ಜಾಗ ಇದೆ ಖಾಲಿ, ಅದೊಂಥರ ಖಾಲಿ ಕಾಣಿಸ್ತಾ ಅಲ್ಲಿ ಅಂಟಿಸ್ತೀನಿ. ನೋಡೋಣ ಯಾವ ಎಲ್ಲ ಅನ್ಸೋಕ್ಕಾಗುತ್ತೆ ಅಲ್ಲಿ ಅಂಟಿಸ್ತೀನಿ. ಅದನ್ನು
ಸರಿ ಹಾಕ್ತೀನಿ. ಸೊ ಇವಾಗ ಸದ್ಯಕ್ಕೆ ಇಷ್ಟು ತಂದಿದ್ದೀನಿ, ತರಿಸಿದ್ದೀನಿ. ಸೊ ಬನ್ನಿ, ಅದರಲ್ಲಿ ಒಂದು ದೇಪ್ಕಂತವ್ರೆ. ನೋಡಿ guys, ಬರೀ ಎತ್ಕೊಳ್ಳೋದು ಬರ್ರಿ ಎತ್ಕೊಳ್ಳೋದು. ಮನೇಲಿ ಇರೋದೆಲ್ಲ ಅವಳ್ದಾಗ. ಹ್ಞೂ ಗೈಸ್, ಮನೇನೇ ನಂದು ಗೈಸ್. ನಮ್ಮ ಅಪ್ಪ ಕಟ್ಟಿದ್ರೆ ಫಸ್ಟ್ ಇವಳನ್ನ ಆಚೆ ಹಾಕ್ಬಿಡ್ತಿದ್ದೆ. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬಿಡೋಣ. ನಂಗಾಕಮ್ಮ ಬನ್ನಿ ಗೈಸ್, ಎಣ್ಣೆ ಹಾಕಿಸ್ಕೊಳ್ಳೋಣ. ನಮ್ಮಮ್ಮ ಅದಕ್ಕೂ ಹಾಕ್ತಿತ್ತು. ಈ ಎಣ್ಣೆ ಅಲ್ಲ, ಈ ಎಣ್ಣೆ. ಅವ ಯಾಕಮ್ಮ ಅದಕ್ಕೆಲ್ಲ ನಮ್ಮಮ್ಮ ಕೈಯಲ್ಲಿರೋ ಎಣ್ಣೆ ಅಲ್ಲ ಅದು ಗುಜ್ಜುತ್ತವ್ರೆ ಅಂತ ಹಾಕೊಂಡು. ನೋಡಿ ಗೈಸ್, ಇಷ್ಟು ದೊಡ್ಡ ಕತ್ತೆ ಆಗೋಳೆ. ನಮ್ಮಮ್ಮನ ಐಸ್ ಕ್ರೀಮ್ ಕಾಸು ಕೇಳ್ತಾಳೆ, ಮಾನ ಮರದಿಲ್ವಾ? ಗುಂಡಂಗೆ ನಮ್ಮಮ್ಮ ಸಿದ್ಧಗಂಗಾ ಮಠಕ್ಕೆ ಹೋಗ್ತಿದ್ರು. ಯಾವತ್ತಮ್ಮ ನೆನ್ನೆ ಹೋಗಿದ್ರು. ಆಯ್ತು. ಈಗ ಅಪ್ಪ ಇವತ್ತು ನಾನು ಡ್ಯಾನ್ಸ್ ಕ್ಲಾಸ್ ಅಲ್ಲೆಲ್ಲ ಇಲ್ಲಪ್ಪ. ಚಿನ್ನಪ್ಪ ಕೊಡು ನಂಗೆ ಐಸ್ ಕ್ರೀಮ್. ಅಪ್ಪನ ಕೇಳೆ, ಕೇಳ ಒಂದು ಮಾತು. ಅಪ್ಪ 5 ರೂಪಾಯಿನೂ ಕೊಡು. ಕೊಡ್ತೇ ಇಲ್ಲ. 5 ರೂಪಾಯಿ ಕೇಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ. ಒಂದ್ಸಲ ಅಮ್ಮನ ಕುಂಡಿಸ್ಕೊಂಡು ವಿಡಿಯೋ ಮಾಡಬೇಕು ಕಣೆ, ಚಿಕ್ಕ ವಯಸ್ಸಿಂದೆಲ್ಲ ಮೆಮೊರೀಸ್ ಚೆನ್ನಾಗಿರುತ್ತೆ. ಈಗ ಹೇಳೋದ್ರಲ್ಲಿ ಇಲ್ದೇ ಇರೋದು ನೀನ್ ಕಕ್ಕಿದ್ದಿದ್ನ ನಾನು ತಿಂದೆ ಅಲ್ಲ ಅದೆಲ್ಲ ಸುಳ್ಳು. ಅಮ್ಮ, ಅವಳಮ್ಮ ನಿಜ ಹೇಳಮ್ಮ. ನಾನು ಫಸ್ಟ್ನೇ ಮಗು ನನ್ನ ಮುದ್ದ ಕೆಳಗಡೆ ಬೀಳದೇ ಇರೋ ಥರ ಅಲ್ಲೇ ಹೇಳ್ಕೊಟ್ಟವಳ. ಅಲ್ಲೇ ಕೆಳಗಡೆ ಬೀಳದೇ ಇರೋ ಥರ ನಾನು ನೋಡ್ಕೊಂಡು. ಬೀಳ್ದೇ ಇರೋ ಥರ? ಹೌದು, ಬೀಳದೇ ಇರೋ ಥರ. ಅಯ್ಯೋ ಛೇ, ನಾನು ಓಡ್ತಿದ್ದೆ ಜಿಗಿ ಅಂತಲ್ಲವ. ನಾನು ಆರ್ತಿದೆ ಅನ್ಸುತ್ತೆ ಅಲ್ವಾ? ಎಂತ ಕಿರಾತ್ಕಿ ಅಂದ್ರೆ ಇವಳು. ಕೀ ಎಲ್ಲ ಕಳ್ದಾಕ್ಬಿಡೋದಮ್ಮ ಚಿಕ್ಕ ವಯಸ್ಸಲ್ಲಿರುವಾಗ. ಇವಳು ಕಳ್ದಾಕ್ಬಿಟ್ಟು ಅಂದ್ಮೇಲೆ ಹೇಳೋದು ನಮ್ಮಮ್ಮ ನೋಡಿ ನಾಯಿ ಹೊಡ್ದಂಗೆ ಹೊಡಿಯೋದು. ಯಪ್ಪ ಹೆಂಗ್ ಹೊಡಿತಿದ್ರು ಚಿಕ್ಕ ಹುಡುಗಿ ಮಾರ್ಕ್ ಬರಲ್ಲ ಅಂತ. ಚಿಕ್ಕ ಹುಡುಗಿ ಎಲ್ಲ ಮಾಡಿದ್ದೆಲ್ಲ ಕಿರಾತ್ ಕೆಲಸ. ಸ್ಕೂಲಿಂದ ಬಂದಿದ ತಕ್ಷಣ ಅಮ್ಮ ಮನೆ ಕೆಲಸ ಮಾಡ್ಬೇಕಿತ್ತಲ್ಲ. ಹೋಗಿ ದೇವ ಬೇರೆ ಮೆಟ್ಕೊಬಿಟ್ಟಿತ್ತು. ನನಗೊಂದಿನ ಮಲಗಿದ್ದೀನಿ, ಕತ್ಗೆ ಕೈ ಹಾಕ್ಬಿಡಲ್ಲ. ನನಗೆ ಗಾಬರಿ. ಇದೆಲ್ಲ ಸುಳ್ಳು, ಪ್ರಾಮಿಸ್ ನಿಜ. ಅಮ್ಮನ ಕೇಳಿ, ಅಮ್ಮ ನಿಜ ತಾನೇ ಅಮ್ಮ? ಸುಳ್ಳು. ನಮ್ಮ ಅಮ್ಮಂಗೆ 50 ರೂಪಾಯಿ ಕೊಟ್ಬಿಟ್ಟವಳೆ. ಅಮ್ಮ 50 ರೂಪಾಯಿ ಕೊಟ್ಬಿಟ್ಟವಳೆ ಅಂತ ಕಣವ. ಮಮ್ಮಿಗೆ ಒಂದು 50 ರೂಪಾಯಿ ಕೊಟ್ಬಿಟ್ಟವಳೆ ವ್ಲಾಗಿಗೋಸ್ಕರ. ಇಲ್ಲ ಗೈಸ್, ನಿಜವಾಗ್ಲೂ ಚಿಕ್ಕವಳಿರ್ಬೇಕು. ನಾನು 2ನೇ ಕ್ಲಾಸ್ ಇದ್ದೆ. ಅವಳೊಂದು ಅಂಗನವಾಡಿ ಫ್ರೀ ನರ್ಸರಿ ಥರ ಹೋಯ್ತಾ ಇದ್ಲು ಅಂಗನವಾಡಿಗೆ. ಅವಾಗ ಈ ರೋಡಲ್ಲಿ ಇಟ್ಟಿರೋ ಈ ನಿಂಬೆಹಣ್ಣೆಲ್ಲ ಮಂತ್ರಿಸ್ಬಿಟ್ಟು ಇಟ್ಟಿರ್ತಾರಲ್ಲ, ಅದನ್ನು ಕುಯ್ದಿಟ್ಟಿರೋ ತಿನ್ನೋದು. ಅದರಲ್ಲಿ 1 ರೂಪಾಯಿ 2 ರೂಪಾಯಿ ತಿನ್ನೋ ತಗೊಂಡು ಚಾಕ್ಲೇಟ್ ತಿನ್ನೋದು ಹಂಗೆ ಮಾಡ್ಬಿಟ್ಟು ಬಂದಿದ್ಲು ಒಂದಿನ ಸ್ಕೂಲಿಂದ ಬರಬೇಕಾದ್ರೆ. ಏನೋ ಒಂಥರ ಹಂಗೆ ಆಗಿತ್ತು. ಆಮೇಲೆ ಮುಸ್ಲಿಮ್ ಅವ್ರ ಹತ್ರ ಹೋಗ್ಬಿಟ್ಟು ಏನೋ ಇದನ್ನೆಲ್ಲ ತೆಗ್ಸಿ, ಆಮೇಲೆ ಆ ದರ್ಗಾದಲ್ಲಿ ಕಟ್ತಾರಲ್ಲ ಆ ತಾಯ್ತಾನೆಲ್ಲ ಕಟ್ಟಿಸ್ಬಿಟ್ಟು ಆಮೇಲೆ ಹೋಗ್ಸಿದ್ದು. ಇನ್ನೂ ಹೋಗಿಲ್ಲ. ಆವಾಗ ಎದ್ಬಿಟ್ಟು ಮಾತಾಡ್ತಿರ್ತಾಳೆ. ಬಟ್ಟೆ ಸರಿ ಮಾಡೋದು. ಆಮೇಲೆ ಬೆಳಗ್ಗೆಯಿಂದ ಏನು ಮಾಡಿರ್ತಾಳೆ ಎಲ್ಲ ಒಂದು ಸ್ವಲ್ಪ ಹೇಳ್ತಾ ಇರ್ತಾಳೆ. ಅವಾಗ ನಮಗೆ ಗೊತ್ತಾಗುತ್ತೆ, ಏನೋ ಮಾಡೋದು, ಎಲ್ಲೋಗಿದ್ಲು, ಏನು ಮಾಡಿದ್ಲು ಅಂತೆಲ್ಲ. ನನ್ನ ವಾಚಿಂಗ್ ಮಾಡ್ತಾ ಇರ್ತಾಳೆ ನಿನಗೆ ಇಲ್ಲ ಅಂದ್ರೆ ಸದ್ದು ಕೆಲ್ಸ್ಕೊಡು. ಗೈಸ್ ಪಕ್ಕದಲ್ಲೇ ಮಲ್ಕೊಂತಿದ್ದೆ. ಯಾರಾದ್ರೂ ಮಾತಾಡಿದ್ರೆ ಗೊತ್ತಾಗಲ್ವಾ? ಎದ್ದು ಎಲ್ಲ ಸರಿಸ್ತಿದ್ರೆ ಗೊತ್ತಾಗಲ್ವಾ? ವಿಡಿಯೋ ಆಯ್ತದ ಗೈಸ್, ಬೇಕಾದ್ರೆ ಹಾಕ್ತೀನಿ ಹಳೆ ವಿಡಿಯೋ. ಅದು ನಿಜಲೇ ತುಂಬಾ ಟೆನ್ಷನ್ ಇರೋರು ಆ ಥರ. ಟೆನ್ಷನ್? ಏನು ಟೆನ್ಷನ್ ಅಂತೆ ಡಿಪ್ರೆಷನ್ ಅಂತವಳು. ಮನೆ ಕೆಲಸ ಮಾಡ್ಬೇಕಂದ್ಬಿಟ್ಟು ನಮ್ಮ ಮನೇಲಿ ಒಂದು ವಿಡಿಯೋ ಮಾಡ್ತಿದ್ದೀವಿ. ಸೈಲೆಂಟಾಗಿ ಇರಬೇಕು. ನಮ್ಮ ಅಪ್ಪಂಗಂತೂ ಸೈಲೆಂಟಾಗಿ ಇರಬೇಕು. ಸೈಲೆಂಟ್ ಅದು ಪದಾನೇ ಗೊತ್ತಿಲ್ಲ ನಮ್ಮ ಅಪ್ಪಂಗೆ. ಅಲ್ವ ನಮ್ಮಮ್ಮ ಮಧ್ಯಾಹ್ನ ಉಪ್ಪಿಟ್ಟು ಮಾಡಿದ್ರು, ಬಾರಿಸ್ತವ್ರೆ ಫೋನ್ ನೋಡ್ಕೊಂಡು. ಇಲ್ಲ ತೊಲಗು ನೀನು. ಯಾರು ನೀನು? ಒಂದು ರೂಪಾಯಿನೂ ಇಲ್ಲ. 50 ರೂಪಾಯಿ 5 ರೂಪಾಯಿ ಕೊಟ್ಬಿಟ್ಟದು ಅಜ್ಜಿ ಇಷ್ಟು ಕೊಡವ. ಅವನಿಗೆ 400 ರೂಪಾಯಿ ಕೊಟ್ಬಿಟ್ಟು
ನಾನು ಇಲ್ಲಿ ಏನ್ ತಿನ್ಬಿಟ್ಟಿದ್ದೀನಿ ಅಮ್ಮ ಡೈಲಿ ಕುತ್ಕೊಂಡು ಏಳು ತಿಂತಾಳೆ ಏನು ತಿನ್ನಲ್ಲ ಅಂತಾಳೆ. ಏನು ತಿಂದಿರ ನಾನು ನಿಜವಾಗ್ಲೂ ಏನು ತಿನ್ನಲ್ಲ ಏಳು ತಿಂದವಳೆ. ಇವತ್ತು ಕುಷ್ಕ ಬಿಟ್ರೆ ಏನು ಕುಸ್ಕ ಜಗಳ ಯಾವಾಗಲೂ ಜಗಳ ಆಡೋದು ಇಷ್ಟು ದೊಡ್ಡ ಕತ್ತೆ ಆಗಿದ್ಯಾ, ನೀನು ಕೊಡಬೇಕು ಮನೆಯವ್ರಿಗೆ. ನೀನೇ ಕೇಳ್ತೀಯ. ಅಮ್ಮ ನಾನು ಇರುವಾಗ ಕೊಟ್ಟಿಲ್ವೇನಮ್ಮ, ನಾನು ನಿಮ್ಮ ಮನೇಲಿ ಇರುವಾಗ ಕೊಟ್ಟಿಲ್ವೇನಮ್ಮ? ಎಳೆ ಕಂದ ಕಂದ ಕಂದ. ಮಗಳು ನಾನು ಇವಾಗ ಅಯ್ಯಪ್ಪ ದರಿದ್ರ ಇತ್ತು ಓಡಿಸಿದೀವಿ ನೀನು. ಚಿಕ್ಕ ಬೇಬಿ ಒಬ್ಳೆ. ಅಮ್ಮ ಯಾವ ಇದ್ರಲ್ಲಿ ಎತ್ಕೊ ಬಂದಿದೆ, ಯಾವ ಗುಂಡಿಲ್ ಬಿದ್ದಿದ್ರು? ಛೀ ಹೆಂಗೋ ನೋಡು. 30 ನಿಂಗೂ ತಿನ್ನಿಸ್ತೀನಿ. ನಾನು ಕುಷ್ಕ ತಿಂದ್ಬಿಟ್ಟೆ. ಗೈಸ್ ನನ್ನ ತಮ್ಮ ಪಾಪ ಬಂದಾಗೆಲ್ಲ ಕೂಡಿಟ್ಟಿದ್ದು ಉಂಡಿನ ಕುಯ್ದುಬಿಟ್ಟು ಒಂದೊಂದು ರೂಪಾಯಿನ ದೇಪಕ ತೊಳೆತು. ಏನೋ ಅನ್ಸಲ್ಲ. ಅಮ್ಮನೇ ಈಗ ಹೇಳಿಲ್ಲ. ಅಯ್ಯೋ ಪಾಪ ನನ್ನ ಕಂದಮ್ಮ ಅಲ್ಲಿ ಸಿದ್ಧಗಂಗಾ ಮಠದಲ್ಲಿ ಓದ್ಕೊಂಡು ಇಲ್ಲಿ ಬಂದು ಉಂಡಿ ಕಾಯ್ದು ಹಾಕಿದ್ರೆ ಈ ಥರ ಕುಯ್ದೋಳೆ. ಯಾಕೆ ಹಾಕ್ತಿದ್ಯಾ? ಅಮ್ಮ ಇನ್ಯಾಕೆ ಹಾಕ್ತಿರಂತ ಹಿಂಗಂದ್ರೆ ಬಿದ್ದಾಗಿದೆ. ಅದು ಇಲ್ಲ ನೋಡು ಟ್ರಿಕ್ಸ್. ಹಿಂಗಂದ್ರೆ ಇಳಿಸೋದು. ನಾವು ಹೆಂಗೆ ಗೊತ್ತಾ, ಈ ಥರ ನಾವು ಸೇವಿಂಗ್ಸ್ ಮಾಡಬೇಕು ಅಂತ ತರ್ತೀವಾ, ಈ ಥರ ಕೂಡ ಹಾಕ್ತೀವಿ. ಅಲ್ಲಿ ರೋಡಲ್ಲಿ ಸಮಸ್ಯೆ ನೋಡೋದು ಹಾಕೊಂಡು ಮೈ ಫ್ಯಾಮಿಲಿ. ಅಯ್ಯಪ್ಪ ಯಪ್ಪ ಪಾಪ ನನ್ನ ತಮ್ಮ. ಆ್ಯಕ್ಚುಲಿ ಅದು ಅವನು ಉಂಡಿ. ಎಂಥ ಜನ ಇಂಥ ತಂಗಿ ಯಾರಿಗೂ ಬೇಡ, ಇಂಥ ತಂಗಿ ಯಾರಿಗೂ ಬೇಡಪ್ಪ. ನಮ್ಮಮ್ಮನ ಮೇಲೆ ಹೇಳ್ಬಿಡೋದು. ಸೊ ಬನ್ನಿ ಗೈಸ್, ತಲೆಗೆ ಚಟ್ನಿ ಬಿಸಿ ಮಾಡಿ ಅಮ್ಮ ಎಲ್ಲ ಹಂಗೆ ಲೋಡ್ತಲೇ ಬಿಸಿ ಮಾಡಿಬಿಡೋದು ನಾನು. ಸೊ ಬಿಸಿ ಮಾಡಿ ಹಚ್ಕೊಳ್ಳೋಣ. ಆಲ್ರೆಡಿ ಎಲ್ಲ ಐಟಮ್ಸ್ ಎಲ್ಲ ಮೇಲ್ಗಡೆಗಿದ್ದೆಲ್ಲ ತೆಗ್ದವ್ರೆ. ಆಮೇಲೆ ಒಂದಷ್ಟು ಜಾಸ್ತಿ ನಮ್ಮ ಮನೇಲಿ ಅಂದರೆ ಬರೀ ಜಾಸ್ತಿ ಪಾತ್ರೆ ಸಾಕಲ್ವಾ, ಹೊಗೆ ಹೋಯ್ತೈತೆ. ಅಷ್ಟು ಬಿಸಿ ಆಯಿತು, ಆರಲಿ ಅದು, ಆಮೇಲೆ ಹಚ್ಕೊಳ್ಳೋಣ. ಜಾಸ್ತಿ ಬರೀ ಬಟ್ಟೆ ಪಾತ್ರೆ ಅದೇನು ಪಾತ್ರೆ ಮಾರ್ಬಿಟ್ಟು ಬರ್ತಾಯಿದ್ರು, ಪಾತ್ರೆ ತಗೊಳಕ್ಕೆ ಬರ್ತಾಯಿದ್ರು ಗೊತ್ತಿಲ್ಲ ಇವರು. ಬರೀ ಪಾತ್ರೆ, ಅದು ಬಿಟ್ಟರೆ ಬಟ್ಟೆ, ತುಂಬ ಬಟ್ಟೆಗಳಿದ್ವು, ತುಂಬ ಬರ್ತಾಯಿದ್ವಿ. ಎಲ್ಲ ಹಿಂಗಿಡಿಸ್ಬಿಟ್ಟು ಹಾಕಿ ಅಂತ ಹೇಳಿದ್ದೆ, ಹಾಕೋರೆ. ಮತ್ತು ಮೇಲ್ಗಡೆ ಇರೋ ಐಟಮ್ ಎಲ್ಲ ಇತ್ತವ್ರೆ. ಇನ್ನೇನು ಆಷಾಢ ಮುಗೀತು, ನೆಕ್ಸ್ಟ್ ವೀಕಲ್ಲೇ ಮನೆ ಖಾಲಿ ಮಾಡಬೇಕು. ಸೊ ಅದಕ್ಕೋಸ್ಕರ ಎಲ್ಲ ತೆಗ್ದವ್ರೆ, ಎಲ್ಲ ಹಿಂಗಿಡಿಸಿ ಯಾವ್ದು ಬೇಡ ಯಾವ್ದು ಬೇಕು. ಆಮೇಲೆ ತುಂಬ ಪ್ಲಾಸ್ಟಿಕ್ ಡಬ್ಬಗಳಿದ್ವು, ಆ ಪ್ಲಾಸ್ಟಿಕ್ ಡಬ್ಬ ಎಲ್ಲ ಬೇಡ, ಸ್ಟೀಲ್ದು ಇಲ್ಲ ಅಂತಂದರೆ ನಾರ್ಮಲಿ ಗಾಜಿಂದು ತೊಗೊಳ್ಳಿ ಐಟಮ್ ಎಲ್ಲ ಹಾಕೋಕ್ಕೆ, ಗ್ರೋಸರೀಸ್ ಎಲ್ಲ ಹಾಕೋಕ್ಕೆ ಅಂತ ಹೇಳಿದ್ದೆ. ಅದಕ್ಕೆ ಎಲ್ಲ ತೆಗ್ದು ಹಾಕಿದ್ದಾರೆ. ಸೊ ಹಾಗೆ ಜೊತೆಗೆ ನನ್ನ ತಮ್ಮನ ಬೇರೆ ನೋಡ್ಕೊಂಬರಕ್ಕೆ ಹೋಗಿದ್ರು, ಹೋಗಿ ನೋಡ್ಕೊಂಬಂದವ್ರೆ ಅಷ್ಟೇ ಗೈಸ್. ಬನ್ನಿ ಆಮೇಲೆ ಎಣ್ಣೆ ಹಚ್ಕೊಳ್ವಾಗ ಸಿಗ್ತೀನಿ. ನನ್ನ ತಮ್ಮಂದು ಉಂಡಿ ಕಾಸು ದೇಪ್ಕೊಂಡು ಗೈಸ್ಕೊಂಡು ತಂದ್ಬಿಡೋದು, ತಿನ್ಕೊಂಡು ಸ್ಯಾಮ್ಸಂಗ್ ನೋಡ್ಬಿಡೋದು. ನಾನು ನೋಡ್ತೀನಿ ಸ್ಯಾಮ್ದು, ಆಮೇಲೆ ಮಧುಗೌಡ ಅವ್ರದ್ದು, ಇಬ್ಬರದ್ದೇ ನೋಡೋದು ಆಲ್ಮೋಸ್ಟ್ ಇಬ್ಬರದ್ದು. ಆಮೇಲೆ ಇನ್ನೊಬ್ರು ಸ್ವಾತಿ ಅಂತ ಅವ್ರೆ, ಸ್ವಾತಿ ಗೌಡ ಅಂತ, ಅವ್ರದ್ದೊಂದು ನೋಡ್ತೀನಿ ಅಷ್ಟೇ. ಈ 3 ಜನದ್ದು ನೋಡ್ತೀನಿ, ಇನ್ನೇನು ನೋಡೋದು. ಅದು ಬಿಟ್ಟರೆ ಮೂವೀಸ್ ನೋಡ್ತೀನಿ. ಈ ಸೀರಿಯಲ್ಸು ಅದು ಇದು ಇದೆಲ್ಲ ನಾಟ್ ಇಂಟ್ರೆಸ್ಟೆಡ್. ಅವಾಗ ನೋಡ್ತಿದ್ದೆ ಸ್ಕೂಲ್ ಟೈಮಲ್ಲಿ ನಾನು ಸೀರಿಯಲ್ಗಳನ್ನೆಲ್ಲ ನೋಡ್ತಾ ಇದ್ದಿದ್ದು. ಇವಾಗ ಏನೂ ಇಲ್ಲ. ಟಿ ವಿ ಇದೆ, ಟಿವಿಯಲ್ಲಿ ಯೂಟ್ಯೂಬ್ದು ಹಾಕು, ಈ 3 ಜನ ಬ್ಲಾಗ್ ನೋಡು. ಜಾಸ್ತಿ ನೋಡೋದೆ ಮಧು ಆ್ಯಂಡ್ ಸ್ಯಾಮ್ ಅವ್ರದ್ದು. ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಅದಕ್ಕೆ ಇವಾಗ ಎಣ್ಣೆ ಹಾಕಿಸ್ಕೊಳ್ಳೋಣ. ನಮ್ಮ ಮಮ್ಮಿ ಎಣ್ಣೆ ಹಾಕ್ತಿದ್ದಾರೆ. ಏಯ್ ಜಾಗ ಬಿಡು, ನನಗೆ ಜಾಗ ಪ್ಲೀಸ್. ಎಲ್ಲ ತಿನ್ನು, ಕೆಳಗಡೆ ಮೇಲ್ಗಡೆ ಏನೋ ನೋಡ್ಬೇಡ, ಎಲ್ಲ ತಿನ್ನು. ಪಾಪ ನಮ್ಮ ಲೆಕ್ಸಿ ನಮ್ಮ ಮನೇಲವಳೆ. ಏರ್ ಕಟ್ ಮಾಡಿಸ್ಬೇಕು ಗೈಸ್. ತುಂಬ ಏನು ಫ್ರಿಝಿ ಆಗಿಬಿಟ್ಟಿದೆ ಏರ್ ಕಟ್ ಮಾಡಿಸ್ಬೇಕು. ಆಮೇಲೆ ನಂಗೆ ಅಷ್ಟು
ಲಾಂಗ್ ಏರ್ ಇದ್ರೆ ಮೇಂಟೆನೆನ್ಸ್ ಕಮ್ಮಿ. ನೋಡಿ ಅವಳು ಐಸ್ ಕ್ರೀಮ್ ಕೇಳ್ತಾಳೆ. ಕೇಳೆ ಚುಕ್ಕಿ ಕೇಳು. ಸಾಕು ಕೋಲ್ಡ್ ಆಗುತ್ತೆ ಬಂಗಾರಿ. ಅವಳಿಗೆ ಸಾಕಾಯ್ತಿಲ್ಲ ಅಂತ ಅವಳಿಗೆ ಸಾಕಾಯ್ತಿಲ್ಲ ಅಂತ. ಆ್ಯಕ್ಚುಲಿ ನಮ್ಮಮ್ಮ ಹಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಮಾಗಡಿಗೆ ಹೋದಾಗ ತಂದುಬಿಡ್ತಾರೆ. ಇವಾಗ ಕಾಯಿ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಇಟ್ಕೊಂಡು ಒಂದ್ಸಲ ಮಾಗಡಿಗೆ ಹೋದಾಗ ಏನು ತೆಂಗಿನಕಾಯಿನ ಎಕ್ಸ್ಚೇಂಜ್ ಮಾಡಿ ಕೊಬ್ಬರಿ ಎಣ್ಣೆ ಮತ್ತು ಹಳ್ಳೆಣ್ಣೆನೂ ಅಲ್ಲೇ ಸಿಗುತ್ತೆ, ಅದನ್ನು ತಂದುಬಿಡ್ತಾರೆ. ಅದನ್ನೇ ಯೂಸ್ ಮಾಡ್ತೀವಿ ನಾವು, ಯಾವುದೂ ಬ್ರ್ಯಾಂಡ್ದೆಲ್ಲ ಯೂಸ್ ಮಾಡಲ್ಲ. ಅದನ್ನೇ ಯೂಸ್ ಮಾಡಿಕೊಂಡು ಹಾಕೋದು. ನಾನಂತೂ ಎಣ್ಣೆ ಹಾಕಿ ತುಂಬ ಅಂದರೆ ತುಂಬ ವರ್ಷಗಳೇ ಆಯಿತು, ಹಾಕೋದೇ ಇಲ್ಲ. ನಮ್ಮಮ್ಮ ಇದ್ದರೆ ನಮ್ಮಮ್ಮ ಕೈಲಿ ಹಾಕಿಸ್ಕೊಳ್ಳೋದು ಅಷ್ಟೆ. ಆದರೆ ತುಂಬ ಒಳ್ಳೆಯದು. ಹೀಟೆಲ್ಲ ಇನ್ನು ಆಗಿದ್ರೆ ಹೋಗ್ಬಿಡುತ್ತೆ. ನನಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಲೈಫಲ್ಲಿ ರೋಸ್ಟರ್ಸ್ ಇರ್ತಾರೆ ಗೈಸ್, ಇರಬೇಕು. ಬನ್ನಿ ಆಮೇಲೆ ಸಿಗ್ತೇನೆ. ಏನೋ ಏನೋ ಓಕೆ ಒಯ್ತಾರು ಒಯ್ತಾರು ಅಂದೆ, ಒಯ್ತಾರು. ಕಚ್ಚೋದು ಸುಮ್ಮನೆ ಕುತ್ಕೊಳ್ಳೋಕ್ಕೆ ಬಿಡಲ್ಲ. ಇವಳು ಹೋಗ್ಬಿಟ್ಟು ಅವಳು ವಿನುಬ್ರನ ಎಬ್ಬರಿಸಿದ ಅಂತಂದ್ರೆ ನಾನು ವಿನುಬ್ರನ ಎಬ್ಬರಿಸ್ದ ಅಂತಿದ್ದೀನಿ. ನಾನೇ ಒಬ್ಬರು ಅಂತಿದ್ದೀನಿ. ಮೆಂಟ್ಲಾಗ್ರಿ ಅವ್ವ 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 ಚಿಟ್ಟು ಮಾಡಿ ನನ್ನ ಬಂಗುಡಿ ಅವು ಕಚ್ತೋಡೆ. ಏಯ್ ಓಕೆ ಬೇಡ ಹೋಗಿ, ನೀನು ಬೇಡ ಬೇಡ ಹೋಗಿ. ಏನು ಜಾಸ್ತಿ ಮಾತಾಡ್ತಿದ್ಯಾ? ಚೆನ್ನಾಗಿ ಕಾಣ್ತಿದ್ವಾ? ಹೀರೋ ಥರ ಕಾಣಿಸ್ತೀವಿ. ಒಂಚೂರಿ ಕಡೆ ನೋಡು, ನಿಧಾನಕ್ಕೆ ಹಿಂಗನ್ನು. ನಿಧಾನಕ್ಕೆ ಹಿಂಗನ್ನೋ. ರಾಜ ರವಿವರ್ಮ ಥರ ಹಿಂಗನ್ನು ಕೂದಲು. ಎದ್ದುಬಿಟ್ಟು ಮಾತಂದ್ರೆ ಮಾತಾಡೋದು. ನಾವು ಕೇಳಿಸ್ಕೊತೀವಿ ಅಂತ ನೋಡಿ ರೆಸ್ಪಾನ್ಸ್ ಮಾಡ್ತಾರೆ. ರೋಸ್ಟ್ ಮಾಡ್ತಿದ್ದ ಈಗ ತಾನೆ. ಅಯ್ಯೋ ಸೈಲೆಂಟೇ ಆಗ್ಬಿಟ್ಟೆ. ಅತ್ತೆ ಮೇಲೆ ಆಫಟ್ಟಿಲ್ಲವ್ವ. ಈಗ ತಾನೇ ರೋಸ್ಟ್ ಮಾಡ್ತಿದ್ದೆ ತಾನೇ. ಮಾಡು. ಇವಾಗ ಸಾಕಾಯ್ತು, ನಾಯಿಗೆ ಹಾಕ್ಬಿಡೋದು. ನಾನು ಮಾತೇ ಆಡಲ್ಲ. ಹಾಂ ನೀನೇನು ಮಾತಾಡಲ್ಲ ಬಿಡುವ. ನೀನು ತಿನ್ನುವ ಚಿಂಡು ಬಂಗಾರ, ನೀನು ತಿನ್ನು. ಅಯ್ಯಪ್ಪ ಯಾವ ರೇಂಜಿಗೆ ಸಣ್ಣ ಆಗಿದ್ಯಾ ನೋಡು. ಒಂದು ಹಾಯ್ ಮಾಡು. ಸೊ ನಮ್ಮ ಮನೆಯಿಂದ ಬಂದು ಸಾಂಬಾರಿಗೆ ಟೀ ಬೇಳೆ ಮತ್ತು ತರಕಾರಿನ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಆಗೋಗುತ್ತೆ. ಸೊ ರೈಸ್ ಮಾಡಿ ಒಂದಷ್ಟು ಪಾತ್ರೆದ ಬಾಯಿ ತೊಗೊಳ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋದು. ಇಷ್ಟೇ ಗೈಸ್ ಸಮಾಚಾರ, ಇನ್ನೇನೂ ಇಲ್ಲ. ನಮ್ಮ ವಾಶು ಕಂಡುಬಿಡು. ವಾವ್, so beautiful, so elegant, just looking like a wow. ನಿದ್ದೆ ಬರೋದು ನನಗೆ. ನಂಗೆ ನೀನು ನೋಡಿದ್ರೆ ಒಂದ್ಸಲ ಲೆಕ್ಸಿ ಥರ ಅನ್ನಿಸ್ಬಿಡ್ತೀಯ. ಕ್ಯೂಟು. ಏಯ್ ನನ್ನ ನಾಯಿ ಅಂತ ಹೇಳ್ತಿಲ್ಲ ಕಣೋ, ಕ್ಯೂಟು. ನಾಯಿ ಏನೋ ರಿಯಾಕ್ಟೇ ಮಾಡಲ್ಲ. ಅಮ್ಮಿ ಅಷ್ಟೇ ಗೈಸ್.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾಳೆ ಬರ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.